ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಇವತ್ತು ತಲೆ ಸ್ನಾನ ಮಾಡ್ಕೊಂಡ್ರಿ. ಎಣ್ಣೆ ಅಂಶ ಇರಬಾರ್ದ್ರಿ. ತಲೆ ಶಾಂಪು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕ್ರಿ. ಮಾಡ್ಕೊಂಡ ನಂತರ ನಾವು ಜಿಡ್ಡು ಇರಬಾರ್ದ್ರಿ. ಹಾಗಾಗಿ ಇವಾಗ ನಾನು ಸ್ನಾನ ಮಾಡ್ಕೊಂಡೇನ್ರಿ. ತಲೆ ಶಾಂಪು ಹಾಕಿ ಚೆನ್ನಾಗಿ ತೊಳ್ಕೊಂಡೀನಿ. ಇವಾಗ ನಾನು ಹೇರ್ ಡೈ ಮಾಡ್ಕೋತೀನಿ ರೀ. ಹಾಗಾಗಿ ಯಾವ ಥರ ನಾನು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ರೀ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಿಮಗೂ ಇದು ಎರಡನೇದೇ ಇದು ಬೇರೆ ಥರ ಮೆಥಡ್ ಆದರೆ ಹಂಗಾಗಿಬಿಟ್ಟು ಅದನ್ನು ನಾನು ಯಾವ ಥರ ಅಪ್ಲೈ ಮಾಡ್ಕೋತೀನಿ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ವಿಡಿಯೋ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ, ಅರ್ಥ ಆಗುತ್ತೆ ಅಂದ್ಕೊಂಡೇನೆ. ಹಂಗಾಗಿ ಇವಾಗ ನಾನು ಯಾವ ಥರ ಮಾಡ್ಕೋತೀನಿ ಹೇರ್ ಡೈ ಅಂತ ಅನ್ನೋದು ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ಇವಾಗ ತೋರಿಸ್ತೀನಿ ನಿಮ್ಗೆ. ಸಿಂಪಲ್ಲಾಗಿ ತೋರಿಸ್ತೀನಿ. ಇವಾಗ ನಿಶಾ ಪ್ಯಾಕೆಟ್ ತೊಗೋತೀನಿ ರೀ. ಒಂದು ತೊಗೊಂಡ್ಬಿಟ್ಟು ಅದನ್ನು ಯಾವ ಥರ ನಾನು ಹೇರ್ ಡೈ ಮಾಡ್ಕೋತೀನಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಒಂದು ಸ್ವಲ್ಪನೇ ಜಿಡ್ಡು ಇರಬಾರ್ದು. ಹಾಗಾಗಿ ನಿಮ್ಗೆ ನಾನು ಯಾವ ಥರ ನೋಡಿದರೆ ಗೊತ್ತಾಗುತ್ತೆ. ಎಷ್ಟೊಂದು ನಂದು ಚಿಕ್ಕದಿತ್ತು ಹೇರು, ಇವಾಗ ಉದ್ದಾನೆ ಬಂದುಬಿಟ್ಟಿದೆ ಇದು ಹಚ್ಕೊಳ್ಳೋದ್ರಿಂದ ನನಗೆ. ಹಂಗಾಗಿ ನಾನು 15 ದಿನಕ್ಕೊಮ್ಮೆ ಆದ್ರೂ ಇದು ಹೇರ್ ಪ್ಯಾಕ್ ಹಾಕೋತೀನಿ ರೀ, ಹೇರ್ ಡೈ ಮಾಡ್ಕೋತೀನಿ ರೀ. ನೋಡಿ ಈ ಥರ ನಿಶಾ ತೊಗೊಂಡೀನಿ ರೀ. ಸಿಲ್ಕಿ ಆ್ಯಂಡ್ ತುಂಬಾ ಚೆನ್ನಾಗಿ ಅದ ರೀ, ಮತ್ತು ಸಾಫ್ಟ್ ಕೂಡ ಆಗುತ್ತೆ. ತುಂಬಾ ಚೆನ್ನಾಗಿ ಅದ. ಹಂಗಾಗಿ ನಾನು ಈ ಥರ ಒಂದು ಎಷ್ಟಂದ್ರೆ ತಿಂಗಳದಾಗ 2 ಸಲ ಹಚ್ಕೊಳ್ತೀನಿ ರೀ. ಯಾಕಂದರೆ ಕೂದಲು ಬೆಳವಣಿಗೆಯೂ ಕೂಡ ಬರುತ್ತೆ. ಹಂಗಾಗಿಬಿಟ್ಟು ಇದು ದಾಸವಾಳ, ನೆಲ್ಲಿಕಾಯಿ, ಸೀಗೆಕಾಯಿ ಇವೆಲ್ಲ ಇರೋದ್ರಿಂದ ಮತ್ತು 100ಕ್ಕೆ 100 100% ಕೊಂತು ಕೊಟ್ಟಾರೆ. ಹಂಗಾಗಿಬಿಟ್ಟು ತುಂಬಾ ಚೆನ್ನಾಗಿದೆ. ನಾನಿವಾಗ ಡಿಕಾಕ್ಷನ್ ಕುದಿಸೋಕಿಟ್ಟೇನಿ ರೀ. ಅದನ್ನು ಒಂದು ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಮೆಂತ್ಯ ಒಂದು ಅರ್ಧ ಚಮಚ ಹಾಕ್ಕೊಂಡೇನಿ ರೀ. ಒಂದು 6-7 ಕರಿಬೇವು ಹಾಕ್ಕೊಂಡೇನಿ ರೀ. ಒಂದು ದೊಡ್ಡ 1-2 ದಾಸವಾಳದ ಎಲೆ ಹಾಕ್ಕೊಂಡ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ. ತುಂಬಾ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದೇ ಥರ ನಾವು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ರೀ. ಕುದಿಸ್ಕೊಂಡ ನಂತರ ಯಾವ ಥರ ಕಲಿಸ್ಕೋಬೇಕು, ಯಾವ ಮೆಥಡಲ್ಲಿ ಅಂತ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ಇವಾಗ ನೋಡಿರಿ, ನಾನು ಇವಾಗ ಪ್ಯಾಕ್ ಹೊಡಿತಾ ಇದ್ದೀನಿ ಕಟ್ ಮಾಡಿಕೊಂಡು. ಇವಾಗ ಈ ಥರ ಒಂದಿನ ತೆಂಗಿನ ಚಿಪ್ ಏನಿರುತ್ತಲ್ಲ ಫ್ರೆಂಡ್ಸ್, ಅದನ್ನು ನಾನು ತೊಗೊಂಡು ಇವಾಗ ಕಲಿಸ್ಕೋತಾ ಇದ್ದೀನಿ ನೋಡಿ. ಒಂದು ಬೌಲ್ ತೊಗೊಂಡು ಅದು ತೆಂಗಿನಕಾಯಿ ಹೊಡೆದಿರ್ತೀವಲ್ಲ ಅದರೊಳಗೆ ಕಲಿಸ್ಕೋದ್ರಿಂದ ನಮಗೆ ಯಾವುದೇ ಎಫೆಕ್ಟ್ ಆಗಂಗಿಲ್ಲ. ಪ್ಲಾಸ್ಟಿಕ್ ಅದು ಬಳಸೋದು ತುಂಬಾ ಅಪಾಯಕಾರಿನೇ ಅಂತ ಅನ್ಬೋದು ಫ್ರೆಂಡ್ಸ್. ಸ್ಟೀಲ ಪ್ಲಾಸ್ಟಿಕ್ ಬಳಸಬಾರ್ದು. ಹಂಗಾಗಿ ನನಗೆ ಇದನ್ನೇ ನಾನು ಯೂಸ್ ಮಾಡ್ತಾ ಇರ್ತೀನಿ. ತೆಂಗಿನ ಚಿಪ್ ಏನಿರುತ್ತಲ್ಲ ಬಟ್ಲ, ಅದರೊಳಗೆ ನಾನು ಕಲಿಸ್ಕೋತೀನಿ. ಇವಾಗ ಇದೇನು ನಾನು ಮಾಡ್ಕೊಂಡಿದ್ನಲ್ಲ ಮೆಂತ್ಯ ಅದೆಲ್ಲನ ಹಾಕಿಬಿಟ್ಟು ಡಿಕಾಕ್ಷನ್, ಅದನ್ನು ನಾನು ಇವಾಗ ಕಲಿಸ್ಕೋತೀನಿ. ಎಷ್ಟು ಬೇಕಾಗುತ್ತೆ ನೋಡಿ ಕಲಿಸ್ಕೋತೀನಿ. ಇವಾಗ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಜಾಸ್ತಿ ಅಂದಮೇಲೆ ಸಡನ್ನೇ ಮತ್ತು ಫುಲ್ ನೀರಾದರೆ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಂಗಾಗಿಬಿಟ್ಟು ನೋಡಿ ಹಾಕ್ಕೊಂಡು ಕಲಿಸ್ಕೋತಾ ಇರಬೇಕು. ಎಕ್ಸ್ಟ್ರಾ ಉಳಿದ್ರೂ ನಡೆಯುತ್ತೆ. ಒಂದು ಸ್ವಲ್ಪ ತೆಗೆದಿಟ್ರು ಇನ್ನೊಂದು ದಿನ ಹಚ್ಕೊಳ್ಬೋದು ಫ್ರೆಂಡ್ಸ್. ಹಂಗಾಗಿಬಿಟ್ಟು ನೋಡಿ ಈ ಮೆಥಡಲ್ಲಿ ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿಬಿಟ್ಟು ಒಂದು 2-3 ಸಲ ನಾನು ಹಚ್ಕೊಂಡು ಅಪ್ಲೈ ಮಾಡಿ ತೋರಿಸಿದ್ದೀನಿ. ಹಂಗಾಗಿಬಿಟ್ಟು ನಾನು ಹಚ್ಕೊಂಡ ನಂತರ ನಿಮ್ಗೆ ವಾಶ್ ಮಾಡಿ ತೋರಿಸ್ತೀನಿ ಯಾವ ಥರ ಆಯಿತು, ಕೂದಲುಗಳು ಯಾವ ಥರ ಕಾಣಿಸ್ತಾ ಇದೆ ಅನ್ನೋದು ನೋಡಿ. ಇವಾಗ ಸ್ವಲ್ಪ ಹೊತ್ತಾಗಿ ಹಚ್ಕೊಂಡು ಆದ ನಂತರ ಒರೆಸ್ಕೊಂಡು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಕೂದಲು ನೋಡಿದರೆ ಗೊತ್ತಾಗುತ್ತೆ. ನಾನು ಸ್ವಲ್ಪನೇ ಚಿಕ್ಕದೇ ಇದ್ದು ಇವಾಗ ತುಂಬಾ ಬೆಳವಣಿಗೆ ಬಂದಿದೆ ಫ್ರೆಂಡ್ಸ್. ನೋಡಿ, ಚಿಕ್ಕದೊಂದು ಇದು ಜಡೆ ಹಾಕೋತಿದ್ದೆ ನಾನು, ಇವಾಗ ಇಷ್ಟು ಉದ್ದ ಬಂದಿದೆ. ಹಂಗಾಗಿ ಇಷ್ಟ ಆಯಿತು ಅಂದ್ಕೊಂಡಿನಿ. ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.